ವಿಟ್ಲಮಾಣಿಲ ಗ್ರಾಮದಲ್ಲಿ ಇತ್ತೀಚೆಗೆ ದಲಿತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಭೂಮಾಲೀಕ ಮಹೇಶ್ ಭಟ್ನನ್ನು ತಕ್ಷಣ ಬಂಧಿಸಲು ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ, ವಿವಿಧ ದಲಿತ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ವಿಟ್ಲದಲ್ಲಿ ಪ್ರತಿಭಟನೆ ನಡೆಯಿತು. ವಿಟ್ಲದ ಖಾಸಗಿ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ವಿಟ್ಲದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನಾಡ ಕಚೇರಿ ಬಳಿ ಪ್ರತಿಭಟನಾ ಸಭೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಹಕ್ಕುಗಳ ರಾಜ್ಯ ಸಮಿತಿ ಸದಸ್ಯೆ ಈಶ್ವರ ಪದ್ಮುಂಜ ಮಾತನಾಡಿ, ಈ ಪ್ರಕರಣವನ್ನು ಪೊಲೀಸರು ಮರೆಮಾಚಿದ್ದಾರೆ. ಬಾಲಕಿಯ ಹೆತ್ತವರಿಗೆ ಕೊಲೆ ಬೆದರಿಕೆ ಬಂದರೂ ಪೊಲೀಸರು ಮೌನವಾಗಿದ್ದಾರೆ. ಬಾಲಕಿಯನ್ನು ತಕ್ಷಣ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮಹೇಶ್ ಭಟ್ನನ್ನು ಬಂಧಿಸಬೇಕು ಎಂದರು. ಕಾರ್ಮಿಕ ಮುಖಂಡ ಬಿಎಂ ಭಟ್ ಮಾತನಾಡಿ, ಬಾಲಕಿ ಮೇಲೆ ಕೇವಲ ಲೈಂಗಿಕ ಕಿರುಕುಳ ನಡೆದಿದ್ದಲ್ಲ, ಅತ್ಯಾಚಾರ ನಡೆದಿದೆ. ಆದ್ದರಿಂದ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ವಿಟ್ಲ ಪೊಲೀಸ್ ಠಾಣೆ ಡೀಲ್ ಕೇಂದ್ರವಾಗಿದ್ದು ಘಟನೆ ನಡೆದು ಹಲವು ದಿನಗಳು ಕಳೆದರೂ ಆರೋಪಿಯನ್ನು ಬಂಧಿಸಲು ಸಾಧ್ಯವಾಗಿಲ್ಲ. ಪೊಲೀಸರು ಅತ್ಯಾಚಾರಿಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ. ಪೊಲೀಸರಿಗೆ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಿದ್ದರೆ ಭೂಮಾಲೀಕನ ತೋಟದಲ್ಲಿ ಕೆಲಸ ಮಾಡಲಿ. ದಿಗಂತ್ ಪ್ರಕರಣದ ಸಂದರ್ಭ ಓಡಿಬಂದ ಬಿಜೆಪಿ ಶಾಸಕರು ಮಾಣಿಯಾಲಕ್ಕೆ ಯಾಕೆ ಬರುತ್ತಿಲ್ಲ? ದಲಿತರು ಹಿಂದೂಗಳಲ್ಲವೇ? ಯಾಕೆ ಈಗ ಬಿಜೆಪಿಯವರು ಬರುತ್ತಿಲ್ಲ ಎಂದು ಪ್ರಶ್ನಿಸಿದರು. ದೌರ್ಜನ್ಯಕ್ಕೊಳಪಡಿಸಬಾರದು, ಲೈಂಗಿಕ ದೌರ್ಜನ್ಯ ಆಗಬಾರದು, ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆರಂಚ ಪನೇರ ಬಲ್ಲಿತ್ತಲು ಇನಿ ಈ ಬಾಲಗಾಯನ ತೊಂದ್ರೆ ಎನ್ನ ಬಾಲಗ ಬರೋ ಏರಿನಿ ಹೆಂಗ ಪ್ರಕರಣಕ್ಕೆ ಬೆಂಬಲ ಕೊಡ್ತಾರೆ. ಅರ್ನ ಇಲ್ಲ ಅಕ್ಲ ಇಲ್ಲ ಜೋಕ್ಲಿಲ್ಲ ಬರ್ರೆ ಸಾಧಿಪ್ಪು ಪನೇರ ಸಾಧ್ಯಜ್ಜೆ ಕಾಲ ಇತ್ತಲೆಕ್ಕನೆಜ್ಜೆ ಲಕ್ಕೆರ ತೀರನ್ನ ತನ್ನ ಮಲಮಲ ಜೋಕ್ಲಿತ್ತ ಪರಬೇರೆ ಈ ರೀತಿ ಮಲ್ಪೆ ಪಂದಿತ್ನಾಂಡ ಜವನೇರ ಸ್ಥಿತಿ ಎಂಚ ಅಪ್ಪಣ ಅಕ್ಕಲ್ ಮಲ್ತಿನ ತಪ್ಪು ನಮ್ ಪಂಡೆ ಸಾಧ್ಯ ಅಂಜನ ಜನ ಜವನೇರ ಮಲ್ತಿನ ತಪ್ಪು ನನಗೆ ಪಂಡ್ರೆ ನೈತಿಕತೆ ಉಂಡ ಅವಳು ಆರೆ ಗೊತ್ತಿಪಡ ಬಟ್ರೆಗೆ ಆರ್ನನೆ ಈ ಬಾಲದಾತೆ ಪ್ರಾಯತ ಪೊಣ್ಣು ಮಗಲ ಆರೆಗ್ಲುಂಡು ಎಂಕಿತ್ತಂಜಿ ಡೌಟ್ ಬರೋದುಂಡು. ಅರ್ನ ಮಗಲೇನ ಅರ್ನ ಇಲ್ಲಲ್ಲ ಎಂಚ ಮಲ್ತೊಂದುಲ್ಲ ನಿಂಗೆ ಸತ್ಯವಾದ್ಲ ಗೊತ್ತಿಜಿ ದೇಪಣ್ಣ ಅಮ್ಮೇರತ್ತ ಪನಿಯರ ಅಪ್ಪನ ಪ್ರಕರಣ ಅಮ್ಮೇರ ಎಂಚ ಮಲ್ತಾನ ಅಮ್ಮೇನ್ ಮನ್ ಬಿಡ್ತೋನ್ಲಿರ ಪಂದ್ ಮರಿತಿಲ್ಲ ಅಪ್ಪನು ಕುಡಂಜಿ ಡೌಟ್ ಬರೋದುಂಡು. ಈ ಪ್ರಕರಣಕ್ಕೆ ಸಂಬಂಧಪಟ್ಟದು ಮುಲ್ಪ ಮುರುವದಲ್ಪ ಪೂರ ನಮ್ಮ ಬ್ಯಾನರ್ ಮಾಡುವೇರೆ ಇನಿಕ್ತ ಹೋರಾಟ ಬರೋಡೊಂದು ಅಪ್ಪಗ ಅಲ್ಪವೇ ಮಹೇಶ್ ಭಟ್ರೆನ ಬುಡದಿ ಪಂಚಾಯತ್ ಕಂಪ್ಲೇಂಟ್ ಕೊರ್ಪೇರು ಎಂಚ ಅಕ್ಲು ಪರ್ಮಿಷನ್ ದೆಪ್ಪಂತ ಬ್ಯಾನರ್ ಪಾಡ್ದಿರಂದು ಇರ ಕಂಡನೆ ಮಾತ್ರ ಸರಿ ಅಂತ ಹೋಜು ಅದೇ ಇರ ಕಂಡನೆ ಮಾತ್ರ ಸರಿ ಅಣ್ಣ ಮುಕ್ಲೆ ತಿಳುವಳಿಕೆದ ಕೊರತೆ ಇರ್ದಾರ ಪಂಚಾಯತ್ ಪರ್ಮಿಷನ್ ದೆತ್ತಂದೆ ಬ್ಯಾನರ್ ಪಾಡ್ನ ತಪ್ಪು. ನಮ್ಮ ಪೊಲೀಸ್ ಇಲಾಖೆ ನೋಡಪ್ಪಲು ದಲಿತ ವಿಭಾಗದ ಒಂಜಿ ಬಾಲೆ ಒಂಜಿ ಹುಡುಗಿ ಕಳ್ಳತನ ಮಲ್ತಂದಾಂಡ ಆನ ಪತ್ತುನ ದಾನೆ ಹಾಕನ ದಾನೆ ಬತ್ತು ಪೆಟ್ಟು ಪೆಟ್ಟೆ ಅದೇ ಆಯ ತಿಕ್ಕು ಜನಾನ ಆಯನ ಅಮ್ಮನ ಅಪ್ಪನ ಕೊಳತು ಕುಲ್ಲವನ ದಾನ ಆಯನ ಅಪ್ಪನ ಕುಲ್ಲಾದ ಕೊಳತೋರನ್ನ ಮಗಳನ್ನ ಪೂರಲ್ಲ ಕೊಳತೋರ ಈತ ಇತ್ತ ತಾನಿಗೆ ಇತ್ತ ಕತ್ತಿದ್ದ ಅಂತ ಕೇಳಿದ್ರೆ ಮಹೇಶ್ ಭಟ್ರ ಬುಡದಿ ಮೂಲೆಯಲ್ಲಿರತ್ತ ದಯಾರಶ್ವಂತರ ಸಾಧ್ಯತಿಜ್ಜಿ ಅರ್ನ ಇಲ್ಲದ ಕಣ್ಣ ಸಾಕ್ನಿಕ್ಲೆ ಮುಲುಕ್ ಸ್ಟೇಷನ್ ಒಂದು ದಿನ ಕೊಳತು ಕುಲ್ಲಲೆ ಮಹೇಶ್ ಭಟ್ ಒಲ್ಪಿತ್ತ ಪಾರನ್ ಬರ್ಪೆ ಆ ಪ್ರಕರಣ ನಿಕ್ಲೆಗೆ ದಲಿತರ ಕಣ್ಣ ಪ್ರಕಾರ ಮಲ್ಲ ತೋಜಿನ ಸ್ವಾಮಿ ಎಂಕ್ಲ ಬಾಲಕ ತೊಂದ್ರೆ ಆತನ ಎಂಕ್ಲೆಗೆ ಬೇಡ ಒಂದುಂಡು ಎಂಕ್ಲೆಗೆ ಸಾಧ್ಯ ಆತದು ಮುಂದೆ ಈ ಇಲಾಖೆ ಫಂಡ ತಾಕತಿಜ್ಜ ನಮ್ಮ ಕರ್ನಾಟಕ ಪೊಲೀಸ್ ಫಂಡ ಇತ್ತ ಗೌರವನೇ ಬೇತುಂಡು ವಾ ಕೆಲಸ ಸಾಧ್ಯ ಇಜ್ಜಿಂದಾಂಡಲ್ಲ ಆಪಣೊಂದು ಇತ್ತೀಚೆಗೆ ಬೆಳಾಳೊಂದು ಪ್ರಕರಣ ಅಂಡ್ ಬಾಲನೆ ಕೊರತು ಕಾಡು ಬುಡ್ನ ಪ್ರಕರಣ ಅದೇ ಏರು ಗೊತ್ತಿಜಿ ದಾಯ್ತ ಗೊತ್ತಿಜಿ ಪೂರ್ವ ತನಿಖೆ ಅಂತೀರಿ. ಈಗ ದಲಿತ ಬಾಲಕಿ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ರು ನನ್ನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ದರ್ಪವನ್ನು ತೋರಿಸುವಂತ ಈ ಒಂದು ವ್ಯವಸ್ಥೆಗೆ ಅಥವಾ ಅವರಿಗೆ ಆ ಧೈರ್ಯ ತುಂಬುವಂತ ವ್ಯವಸ್ಥೆಗೆ ಖಂಡಿತ ಕೂಡ ಈ ಪ್ರಜ್ಞಾವಂತ ನಾಗರಿಕ ಸಮಾಜ ವಿರೋಧ ಮಾಡಲೇಬೇಕು. ಮಹೇಶ್ ಭಟ್ರಂತ ನೀಚರನ್ನು ಈ ಸಣ್ಣ ಅವರ ಮಗಳ ಪ್ರಾಯದಕ್ಕಿಂತಲೂ ಕಡಿಮೆ ಪ್ರಾಯದಂತ ಒಂದು ಹುಡುಗಿಯ ಮೇಲೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಎಸಗ್ತಾನೆ ಅಂತ ಹೇಳಿದ್ರೆ ಅದನ್ನು ನಾವು ಖಂಡಿಸ ಇದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗ್ತೇವೆ ಅಂತ ಹೇಳೋದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಂದು ಖಾಸಗಿ ಆಸ್ತಿ ಅಂತ ಹೇಳಿ ಅದು ಸಾರ್ವಜನಿಕ ರಂಗದ ವಿಮಾನ ನಿಲ್ದಾಣಗಳಿರ್ಬೋದು ಅಥವಾ LIC ಇರ್ಬೋದು, ರೈಲ್ವೆ ಇರ್ಬೋದು, ಸಾರ್ವಜನಿಕ ರಂಗಗಳೆಲ್ಲವೂ ಕೂಡ ನನ್ನ ಖಾಸಗಿ ಆಸ್ತಿ ಅಂತೇಳಿ ಗ್ರಹಿಸಿ ಈ ರೀತಿ ಅದನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಸರ್ಕಾರದ ನಡುವೆ ಒಂದು ಮಹಿಳೆಯನ್ನು ಕೂಡ, ಅದು ಮಹಿಳೆ ಮಾತ್ರ ಅಲ್ಲ, ಒಂದು ಬಾಲಕಿಯನ್ನು ಕೂಡ ಅದು ನನ್ನ ಖಾಸಗಿ ಆಸ್ತಿ ಅಂತೇಳಿ ನಿರ್ಧರಿಸಿ ಲೂಟಿ ಮಾಡಲಿಕ್ಕೆ ಈ ಸಮಾಜ ಅವಕಾಶ ಕೊಡ್ತೇವೆ ಅಂತೇಳಿ ಆದ್ರೆ ನಮ್ಮ ಮನೆಯಲ್ಲೂ ಮಗಳಿದ್ದಾಳೆ, ನಮ್ಮ ಮನೆಯಲ್ಲೂ ಮಹಿಳೆ ಇದ್ದಾಳೆ ಅಂತ ಹೇಳುವ ಪ್ರಜ್ಞೆ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಿರಬೇಕು. ಈ ರೀತಿಯಲ್ಲಿ ಇವತ್ತು ನಡೆಯುವಂತ ಎಲ್ಲ ಘಟನೆಗಳಿಗೆ ನಾವು ಕಾರಣೀಭೂತರಾಗಬಾರದು. ಖಂಡಿತ ಕೂಡ ಇದು ನಿಲ್ಲಬೇಕು ಅಂತ ಹೇಳುವಂತದ್ದು ನಾವು ಅರ್ಥ ಮಾಡಿಕೊಳ್ಬೇಕು.